ನಿಮ್ದೇ ಅದು ಊರ್ ಬಾಗ್ಲಾಗಿರುತ್ತೆ. ನಿಮ್ ಬಂಡವಾಳ ನಾವು ಬಯಲ್ ಮಾಡ್ತೀವಿ ಬಿಡ. ಮದುವೆ ಮಾಡ್ಕೊಂಡು ಪುಣ್ಯ ಮಾಡಿರ್ಬೇಕು. ಕಿಪ್ಪಿ ಕೀರ್ತಿ ಮದುವೆ ಮಾಡ್ಕೊಂಡು ಪುಣ್ಯ ಮಾಡಿರ್ಬೇಕು. ಗುರುವೇ, ವಿಡಿಯೋ ನೋಡ್ತೀರಾ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್ ನಮಸ್ಕಾರ. ಒಬ್ರು ಬಂದ್ಬಿಟ್ಟು ನನ್ನ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಗುರು. ಏನು ಅಂದ್ರೆ ಆಂಟಿ ಜೊತೆ ಇರ್ತೀನಿ, ಆಂಟಿ ಜೊತೆ ಚೆನ್ನಾಗಿರ್ತಾನೆ. ತಗೊಳಪ್ಪ, ಆಂಟಿ ಜೊತೆಗೆ ಇರ್ತೀಯಾ, ಆಂಟಿ ಮನೆಗೆ ಹೋಗ್ತೀಯಾ, ಆಂಟಿನ ಗೋವಾಗೆ ಹೋಗೋಣ, ಔಟ್ ಆಫ್ ನೇಷನ್ಗೆ ಹೋಗೋಣ ಅಂತೀಯ. ಇಷ್ಟೆಲ್ಲ ಮಾಡೋದಲ್ದಲೆ ಅದನ್ನ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ಇದನ್ನೆಲ್ಲ ನೋಡಿದ್ರೆ ಆಂಟಿ ಜೊತೆಗಿದ್ಯಾ ಅನ್ನೋದು ಬಿಟ್ಟು ಅಕ್ಕನ ಜೊತೆ ಇದೆಯಾ ಅಂತಾನು ಅಂತಾರೆ. ಅವ್ರಿಗೆ ವಿಡಿಯೋ ಕಾಲ್ ಮಾಡ್ತಾ ಇರ್ತಾನೆ ಅಂತ. ಸೊ ಅದನ್ನ ಅನ್ವೇಷಣೆ ನನ್ನ ಲೈಫ್ ಯಾರ ಜೊತೆ ಬೇಕಾದ್ರೂ ಇರ್ತೀನಿ, ಅದನ್ನ ನೀವು ಕೇಳಂಗಿಲ್ಲ ಆಯ್ತಾ. ನೋಡ್ ಗುರು, ನೀನೇನಾದರೂ ಮಾಡ್ಕೊಂಡು ಸಾಯಿ, ನಾವು ಅದನ್ನ ಕೇಳೋದಿಲ್ಲ. ಆದರೆ ನೀನು ಮಾಡೋ ಮಿಂಡ್ರಿ ಕೆಲಸ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಯಾಕೆ ನಮ್ಮ ಜೀವ ತಿಂತಾ ಇದೆಯಾ? ನಿಮ್ದೇ ಅದು ಊರ್ ಬಾಗ್ಲಾಗಿರುತ್ತೆ. ಫಸ್ಟ್ ನಿಮ್ದು ನೀವು ನೋಡ್ಕೊಳ್ಳಿ, ಆಮೇಲೆ ನಮಗೆ ಬಂದು ಹೇಳಿ ಆಯ್ತಾ. ನಿಮ್ ತರ ಬೇರೆ ಶಿಕ್ಷಕರ ಜೊತೆ ಚಕ್ಕಂದ ಆಡ್ತಿಲ್ಲ ಗುರು. ನಾನು ನಿಯತ್ತಾಗಿದ್ದೀನಿ. ನಮ್ದೇನಾದ್ರು ದೂರ ಬಾಗ್ಲು ಆಗಿಲ್ಲ, ನಿಂದವ್ರು ದೂರ ಬಾಗ್ಲು ಮಾಡ್ತಾ ಇದೀವಲ್ಲ, ಅದು ನಿನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಹೂನಪ್ಪ, ನೀನು ನಿಯತ್ತಾಗಿದ್ಯಾ. ಕಿಪ್ಪಿನ ಮದುವೆ ಆಗಿ ಸಂಸಾರ ಮಾಡ್ತಾ ಇದೆಯಲ್ಲ, ನಾವು ನೋಡ್ತಾ ಇದೀವಲ್ಲ, ನೀನು ನಿಯತ್ತಾಗಿದ್ಯಾ ಬಿಡಪ್ಪ. ಎಂದು ಸಿಗದ ಎಂದು ಬರದ ನಾಳೆ ಮೇಲೆ ಆಸೆ. ದೊಡ್ಡ ನಮ್ಮನ್ ದೊಡ್ಡ ಗಂಡು ನನ್ ಮಗ ನೀನು. ಇವನು ಎಂಥ ಕಳ್ಮಿಂಡ್ರಿ ಅಂತ ಅಂದರೆ, ಲೈಕ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ಕಿಪ್ಪಿನ ಯೂಸ್ ಮಾಡಿಕೊಂಡು ಈಗ ಕಿಪ್ಪಿನ ಯಾವುದೋ ಒಂದು ರೀಸನ್ನಿಂದ ಕಿಪ್ಪಿನ ಬಿಡೋದಕ್ಕೋಸ್ಕರ ಇಲ್ದಿರವೇ ನಾಟಕ ತೆಗಿತಾವನು. ತೆಂಗಿಸ್ಕೊಂಡಿದ್ದೀನಿ ನಿಂದೆಲ್ಲ ಪ್ರೂಫ್ ಇದೆ ಆಯ್ತಾ. ನೀನೇನ್ ಮಾಡಿದ್ಯಾ, ಏನೇನ್ ಬಿಡು ಗುರು ನೋಡೋಣ, ಏನ್ ಪ್ರೂಫ್ ಇಟ್ಕೊಂಡಿದ್ಯಾ ಬಿಡು ನೋಡೋಣ. ಡಗರ ಆಗಿಲ್ಲ ನಾನು ಆಯ್ತಾ. ನನ್ಗೇನ್ ಗೊತ್ತು ನಿಂತರಲ್ಲ ನಾನು ಆಯ್ತಾ. ಏನೋ ಗೇ ಅಂತ ಹೇಳಿದಾರ ಬಾ ಗೇ. ಇವನೆಂತ ದೊಡ್ಡ ಚಪ್ಪರ್ ನನ್ನ ಮಗ ಅಂದ್ರೆ, ಇಂಥವ್ರನ್ನೆಲ್ಲ ನಮ್ಮ ದೇಶದಲ್ಲಿ ಬದುಕಕ್ ಬಿಟ್ಟಿರೋದು ದೊಡ್ಡ ತಪ್ಪು ಅಂತ ಅನ್ಸುತ್ತೆ. ಇಂಥ ಸಡೆ ನನ್ನ ಮಕ್ಕಳು ಇನ್ನೊಬ್ರ ಬಗ್ಗೆ ಕೇವಲವಾಗಿ ಮಾತಾಡೋದು. ವಿಡಿಯೋದಲ್ಲಿ ಬರೀ ಇವನ್ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಕಿಪ್ಪಿ ಕೀರ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಕಿಪ್ಪಿ ಕೀರ್ತಿ ಏನ್ ಸಾಚ ಏನಲ್ಲ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ. ಮನುಷ್ಯನ ಮೇಲೆ ಯಾಕೆ ಹಿಂಗ ಆಡ್ತಾನೋ. ನಗ್ತೀವಿ, ಅಳ್ತೀವಿ, ಸಾಯ್ತೀವಿ. ಹೋಗುವಾಗ ಏನೋ ಎತ್ಕೊಂಡೋಯ್ತೀವ, ಏನು ಎತ್ಕೊಂಡೋಗಲ್ಲ. ಯಾರು ಒಳ್ಳೇದ್ ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ ಮಾತ್ರ ಮಾಡಬಾರ್ದು. ಜೊತೆಲಿರೋರೆ ಬೇಕು ಬೇಕು ಅಂತ ಈ ಥರ ವಿಡಿಯೋ ಮಾಡಿಸಿರೋದ, ಇಲ್ಲಾಂದರೆ ಕಿಪ್ಪಿ ಕೀರ್ತಿನೇ ಡ್ರಿಂಕ್ಸ್ ಮಾಡಿರೋದ ನಮಗೂ ಸರಿಯಾಗಿ ಗೊತ್ತಿಲ್ಲ. ಕಿಪ್ಪಿ ಕೀರ್ತಿ ಮಾಡಿರೋದು ಸರಿಯಲ್ಲ, ಕಿಪ್ಪಿ ಕೀರ್ತಿನೂ ದೊಡ್ಡ ಚಪ್ರೇನೆ. ಡಾರ್ಲಿಂಗ್, ನೀನ್ ಚೆನ್ನಾಗೇ ಇಲ್ಲ ಡಾರ್ಲಿಂಗ್. ಎಲ್ಲರೂ ಇವ್ರು ಹಿಂಗೆ, ಜನನೇ ಹಿಂಗೆ ಡಾರ್ಲಿಂಗ್. ಏನ್ ಮಾಡಕ್ ಎಲ್ಲರೂ ಹಿಂಗೆ ಜನರೇ. ನಾ ಇಬ್ರು ಚೆನ್ನಾಗಿರೋದು ಇಷ್ಟ ಇಲ್ಲ, ಇಬ್ರು ಲವ್ ಮಾಡ್ತೀವಿ ಗೊತ್ತ ಜನರೇ. ಗೊತ್ತಿದ್ರೆ ಅವ್ರು ಯಾಕೆ ಹಂಗ ಆಡ್ತಾರೆ ಪೆಂಗ್ ಪೆಂಗ್ ನಂಗೆ. ಹೌದು ಜನರೇ, ಬಿಡಿ ಹೋಗಿ ಜನರೇ. ಅವ್ರು ಏನಾದ್ರು ಅನ್ಕೊಳ್ಳಿ ಬಿಡಿ. ಆಯ್ತು ಜನರೇ, ಏನಾದ್ರು ಅನ್ಕೊಳ್ಳಿ. ಗುರುವೇ, ಪ್ರಪಂಚದ ಮೇಲೆ ಹುಡುಗಿರೆಲ್ಲ ಒಂದೇ. ಅದು ಕಿಪ್ಪಿ ಕೀರ್ತಿ ಆಗಿರ್ಬೋದು, ಆರತಿ ಆಗಿರ್ಬೋದು, ಭಾರತಿ ಆಗಿರ್ಬೋದು, ರಮ್ಯಾ, ರಕ್ಷಿತಾ ಯಾರಾದರೂ ಆಗಿರ್ಬೋದು. ಇದರಿಂದ ನಿಮಗೇನು ಮೆಸೇಜ್ ಕೊಡೋಕ್ಕಾಗಲ್ಲ. ಅದರಿಂದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಎಳೆಯೋದು ಬೇಡ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ.